ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾನಿವತ್ತೊಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗ್ತಾ ಇರೋದು ಎಲ್ಲಿಯಪ್ಪ ಅಂದರೆ ವಿಸ್ತಾರ ರೆಸಾರ್ಟ್ ಅಂತ ವಯನಾಡ್ ಹತ್ರ ಇರೋದು. ಸೊ ಹಾಗಾಗಿ ನಾನು, ನನ್ನ ಮಕ್ಕಳು, ನನ್ನ ಸಿಸ್ಟರ್ಸ್ ಬಂದಿದ್ದಾರೆ, ಭಾವ ಇದ್ದಾರೆ, ನನ್ನ ಹಸ್ಬೆಂಡ್ ಎಲ್ಲ ಸೇರಿ ಹೋಗ್ತಾ ಇದ್ದೀವಿ ಕಾರಲ್ಲಿ. ಏನಪ್ಪ ವಿಶೇಷ ಅಂದರೆ ನನ್ನ ಸಿಸ್ಟರ್ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಹೌದು, ಅದ್ರ ಜೊತೆಗೆ ಮಕ್ಕಳ ಬರ್ಡೇನೂ ಇತ್ತಲ್ವ. ಸೊ ಹಂಗಾಗಿ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಸೊ ಇದೊಂದು ಚೇಂಜಸ್ ಇರಬೇಕು, ನಮಗೂ ಒಂಥರ ಖುಷಿ ಆಗಬೇಕು ಅನ್ನೋ ರೀಸನ್ಗೆ ಹೊರಗಡೆ ಬಂದಿದ್ದೀವಿ ವೀಕೆಂಡಲ್ಲಿ. ಹಾಗಾಗಿ ಹೋಗ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಫಸ್ಟ್ ಎಂಡ್ವರೆಗೂ ಮಿಸ್ ಮಾಡಿದೆ ನೋಡಿ. ಸೊ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು. ಹೋಗ್ತಾ ಇದ್ದೀವಿ ವಯನಾಡ್. ತಾಟ ವಯನಾಡಿಗ. ಸೊ ಬಬ್ಬಿಯನ್ನು ತೋರಿಸಿ. ಅಲ್ಲ ಬಬ್ಬಿ ಮಮ್ಮಿ ತುಲೆ ಬಬ್ಬಿ ದೂರ ಫೋಟೋ ವಯನಾಡು ಪನ್ಲೆ ವಯನಾಡು ಪಪ್ಪ ಪನ್ಲೆ ಸ್ವಿಮ್ಮಿಂಗ್ ಪೂಲ್ ಬೋರ್ಡೆ. ಇದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದು. ಸೊ ಇಲ್ಲಿ ಏನಾದ್ರು ಬರುತ್ತಾ ಸಿಗುತ್ತಾ ಅಂತ ನೋಡ್ತಾ ಇದೀವಿ. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಬಂದಾಗ ಡೀರು, ಎಲಿಫೆಂಟ್ಸ್ ಆ ಥರದ್ದೆಲ್ಲ ಇತ್ತು. ಬಟ್ ಇವಾಗ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಏನು ಸಿಗ್ತಾ ಇಲ್ಲ. ಇವಾಗ ನನ್ನ ಮಗನು ಕಾಯ್ತಾ ಇದ್ದಾನೆ ಏನಾದ್ರು ಸಿಗುತ್ತೆ ಅಂತ. ತುಂಬಾ ಇಷ್ಟ ಅನಿಮಲ್ಸ್ ಅಂದ್ರೆ ನನ್ನ ಸೋನುಗೆ. ಬರ್ತಿಜಮ್ಮ ಅನಿಮಲ್ಸ್. ಸೊ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಲ್ಲಿ ನನಗೆ ಈ ತರ ವ್ಯೂಸ್ ಹತ್ರದಿಂದ ನೋಡ್ಬೇಕಾಗಿತ್ತು. ಸೊ ಹಂಗಾಗಿ ಸನ್ ರೂಫ್ ಓಪನ್ ಮಾಡಿ ನಾನು ಮೇಲ್ಗಡೆಯಿಂದ ನೀಟಾಗಿ ಕ್ಲಿಪ್ಪಿಂಗ್ಸು ತಗೋತೀನಿ. ಅದ್ರ ಜೊತೆಗೆ ನನಗೆ ಚೆನ್ನಾಗೂ ಇರುತ್ತಲ್ವ ಅಂತ ಹೋಗ್ತಾ ಇದ್ದೀನಿ. ಹಾಗಾಗಿ ಓಪನ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಈ ತರ ಕ್ಲಿಪ್ಪಿಂಗ್ಸ್ ತಗೋತಾ ಇದ್ದೆ. ಮಿಡ್ಲಲ್ಲಿ ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ಫುಲ್ ಫಾಸ್ಟ್ ಆಗಿ ಹೋಗ್ತಾ ಇದ್ರು. ನಂಗೆ ಎಲ್ಲಿ ಮೊಬೈಲ್ ಕಳ್ದೋಗ್ತೀನೋ ಅಂತ ಭಯ ಆಗ್ತಾ ಇತ್ತು. ಅದು ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ಹಾಗೆ ಮಕ್ಳಿಗೂ ಆ ಥರ ಆಸೆ ಆಗ್ತಿತ್ತು. ಬಟ್ ತುಂಬ ಸ್ಲೋ ಅಲ್ಲಿ ಹೋಗಿ ನೋಡಬೇಕಾಗುತ್ತೆ. ಮಕ್ಕಳನ್ನ ಯಾವಾಗಲೂ ಪ್ರೊಟೆಕ್ಷನ್ ಮಾಡಬೇಕಾಗುತ್ತೆ. ಫುಲ್ ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ ಹೊರಗಡೆಯಿಂದ. ಫಸ್ಟ್ ಎಂಜಾಯ್ ಕೂಡ ಮಾಡಿದ್ರು ಚೆನ್ನಾಗಿ. ಅದ್ರ ಜೊತೆಗೆ ದೊಡ್ಡವನು ಚಿಕ್ಕವನು ಇಬ್ಬರೂ ಒಂದೊಂದು 1 by 1 ಈ ಥರ ಮಾಡ್ಕೊಂಡು ಹೋಗಿದ್ವಿ. ಬಟ್ ಯಾವುದೇ ಅನಿಮಲ್ಸ್ ಆ ಥರದ್ದೆಲ್ಲ ಏನೂ ಸಿಕ್ಕಿಲ್ಲ. ಹೀಗೆ ಹೋಗ್ತಾ ಕೇರಳ ಬಾರ್ಡರ್ ಜಾಯ್ನ್ ಆಯಿತು. ಬಟ್ ನನಗಲ್ಲಿ ಫ್ರೂಟ್ಸ್ ಯಾವ ಥರ ಜೋಡಿಸಿದ್ರು ಅಂದರೆ ನಾನು ಇಲ್ಲಿ ಎಲ್ಲೂ ಆ ಥರ ನೋಡಿಲ್ಲ. ಫುಲ್ ಈ ಥರ ನ್ಯೂ ಹೊಸ ಫ್ರೂಟ್ಸ್ ಐಟಮ್ಸ್. ಈ ರಂಬೂಟನ್ಸ್ ಎಲ್ಲ ಅಲ್ಲಿ ಫೇಮಸ್ ಅಲ್ವಾ. ಸೊ ಹಂಗಾಗಿ ಅದನ್ನೇ ಫುಲ್ ನೇತಾಡಿದ್ರು. ಆ್ಯಂಡ್ ಡೇಟ್ಸ್, ಅದು ಯೆಲ್ಲೋ ಕಲರ್ ಇದೆ ನೋಡಿ, ಅದು ಡೇಟ್ಸು. ಆಮೇಲೆ ಈ ಮರಸೇಬು ಹೇಳ್ತಾರೆ, ಎಲ್ಲ ಡಿಫ್ರೆಂಟ್ ಫ್ರೂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಟೇಸ್ಟ್ ಮಾಡಿದ್ವಿ, ಅದನ್ನ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ನನಗೆ. ಈ ಒಂಥರ ಸೀಡ್ ಥರ ಮ್ಯಾಂಗೋನಿಸ್ ಏನೋ ಹೇಳ್ತಾರೆ. ಬಟ್ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ವೆದರ್ ಕೂಡ ಅಷ್ಟೇ, ತುಂಬ ಏನು ಈ ಥರ ಮಳೆನೂ ಅಲ್ಲ ಸೆಕೆನೂ ಅಲ್ಲ, ಆ ಥರ ಮಿಡ್ಲಲ್ಲಿ ಒಂಥರ ಕ್ಲೌಡ್ ಇರೋ ಥರ ಇತ್ತು. ಸೊ ಹಂಗಾಗಿ ರೆಸಾರ್ಟ್ಗೆ ಒಂದು ಆಲ್ಮೋಸ್ಟ್ 1 ಗಂಟೆ ಹಂಗೆ ರೀಚ್ ಆದ್ವಿ. ಸೊ ಚೆಕ್ ಇನ್ ಇದ್ದಿದ್ದು 11 ಗಂಟೆಗೆ. ಬಟ್ ನಮ್ದು ಒಂಚೂರು 2 hours ಲೇಟ್ ಆಯಿತು. ನಾವು ಹೊರಡ್ಬೇಕಾದ್ರೆ ಒಂದು 10 o'clock ಆಗಿತ್ತು. ಸೊ ಮೈಸೂರಿಂದ 3 hour ಜರ್ನಿ ಅಷ್ಟೇ. ಆ್ಯಂಡ್ ವೆಲ್ಕಮ್ ಟು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು, ಮೊದಲೇ ಇನ್ಫಾರ್ಮ್ ಮಾಡಿದ್ವಿ. ಸೊ ಹಾಗಾಗಿ ಬ್ಲೂ ಕಲರ್ ಲೋಟಸ್ ಅಂತೂ ಸಖತ್ತಾಗಿತ್ತು. ಸೊ ಅದನ್ನ ಬೇಕಾದ್ರೆ ಒಂದು 2 ದಿನ ಎತ್ತಿಟ್ಟಿದ್ದೆ ಕೂಡ, ಅಷ್ಟು ಚೆನ್ನಾಗಿತ್ತು ಅದು. ಆ್ಯಂಡ್ ಎಲ್ಲರೂ ಈ ಥರ ವೆಲ್ಕಮ್ ಮಾಡ್ತಾರೆ ಈ ಟೈಮಲ್ಲಿ. ಅಂದರೆ ವೀಕೆಂಡಲ್ಲಿ ನಾವು ಹೋಗಿರೋದ್ರಿಂದ ಕ್ರೌಡ್ ಕೂಡ ತುಂಬಾ ಜಾಸ್ತಿ ಇತ್ತು. ಸೊ ಹಂಗಾಗಿ ಎಲ್ಲರೂ ಈ ಥರ ಇಂಡಿವಿಜುವಲ್ ಆಗಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ನೀವು ರೆಸಾರ್ಟ್ ನೋಡಿದ್ರೆ ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ. ವ್ಯೂಸ್ ಅಂತೂ ಅದ್ಭುತ ಅಂತ ಹೇಳ್ತೀನಿ. ಸೊ ರೆಸಾರ್ಟ್ ಡೀಟೇಲ್ಸ್ ಇನ್ನು ಮುಂದೆ ಕೊಡ್ತೀನಿ ಯಾವ ಥರ ಲುಕ್ ಇದೆ ಅಂತ. ಫಸ್ಟ್ ಎಂಟ್ರಿ ಆದ ತಕ್ಷಣ ಫಸ್ಟ್ ನಮಗೆ ಸಿಗೋದೆ ಈ ಲೇಕ್ ವ್ಯೂ. ಸೊ ಎಲ್ಲರೂ ಬಂದು, ಇವನ್ ತುಂಬ ಜನ ಬಂದಿದ್ದಾರೆ ಆ ಟೈಮಲ್ಲಿ. ಸೊ ಎಲ್ಲರೂ ಬಂದು ಫಸ್ಟ್ ನೋಡೋದೇ ಈ ಲೇಕ್ ವ್ಯೂನ. ಸೊ ಇದೇ ವ್ಯೂಸ್ಗೆ ಎಲ್ರಿಗೂ ಒಂಥರ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ಆ ಥರ ಸಖತ್ತಾಗಿ ಒಂಥರ ಪೀಸ್ ಅಂತ ಅನ್ನಿಸ್ತು. ಆ್ಯಂಡ್ ಅದ್ರ ಜೊತೆಗೆ ವೆಲ್ಕಮ್ ಡ್ರಿಂಕ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇದ್ರು. ಸೊ ಈ ಟೈಮಲ್ಲಿ ನಾವು ಮೆನು ಸೆಲೆಕ್ಟ್ ಮಾಡಬೇಕಾಗಿತ್ತು, ಆಯಿತಾ. ಸೊ ವೆಲ್ಕಮ್ ಡ್ರಿಂಕ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಮ್ಮ ಫುಡ್ ಬೇಕಾಗಿತ್ತಲ್ಲ. ಸೊ 1 o'clock ಆಗಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ನಮಗೆ ಮೆನು ಇವಾಗಲೇ ನಾವು ಸೆಲೆಕ್ಟ್ ಮಾಡಿಟ್ಕೊಂಡ್ರೆ ಸೊ ½ an hour ಕುಕಿಂಗ್ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. ಆ ಟೈಮಲ್ಲಿ ಕ್ರೌಡು ಇದ್ದಿದ್ದರಿಂದ ಒಂಚೂರು ಟೈಮ್ ಲೇಟೇ ಆಯಿತು ಅಂತ ಹೇಳ್ಬೋದು. ಸೊ ಹಾಗಾಗಿ ಫಸ್ಟ್ ಮೆನು ಸೆಲೆಕ್ಟ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಬಾವ ಹೋದರು ಇಬ್ರು. ಆ್ಯಂಡ್ ಈ ಟೈಮಲ್ಲಿ ಫುಡ್ ಸೆಲೆಕ್ಟ್ ಮಾಡಬೇಕಾದ್ರೆ ಬಫೆ ಸಿಸ್ಟಮು ಕೊಡ್ತಾರಂತೆ. ಸೊ ಇಲ್ಲಿ ಏನು ಮಾಡ್ತಾರೆ, ವೆಜಿಟೇಬಲ್ ನಾನ್ ವೆಜಿಟೇರಿಯನ್ ಇದ್ದಿದ್ದರಿಂದ ಸೊ ಅವರು ಸೆಲೆಕ್ಟ್ ಮಾಡ್ತಾರೆ. ಅನ್ಲಿಮಿಟೆಡ್ ಫುಡ್ಡೇನೆ, ಬಟ್ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡ್ಕೊಂಡು ಅವ್ರು ನಾವು ಯಾವ್ದು ಪ್ರಿಫರ್ ಮಾಡ್ತೀವಿ ನೋಡಿ ಆ ಫುಡ್ನ ಕೊಡ್ತಾರೆ. ಬಟ್ ಯಾವ ಥರ ಕೊಡ್ತಾರೆ ಅಂತಂದರೆ ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ನೀವು ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ತುಂಬ ಜನ ಇದ್ದಾಗ ಬಫೆ ಸಿಸ್ಟಮ್ ಮಾಡ್ತಾರಂತೆ. ಬಟ್ ವೆಜಿಟೇರಿಯನ್ಸ್ ಜಾಸ್ತಿ ಇದ್ದಾಗ ಈ ಥರ ಆಪ್ಷನ್ ಅವರು ತಗೋತಾರೆ. ಆ್ಯಂಡ್ ಈ ಹೂವು ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ನ್ಯಾಚುರಲ್ ಆ್ಯಂಡ್ ಯುನೀಕ್ ಆಗಿದೆ.
ಫಿಶ್ ಇದೆ ಅಮ್ಮ, ಅಲ್ಲಿ ನೋಡಿಲಿ ಏನ್ ಚೆನ್ನಾಗಿದೆ ಅಲ್ಲ. ಆ್ಯಂಡ್ ರೂಮ್ಗೆ ಹೋಗೋದಕ್ಕಿಂತ ಮುಂಚೆನೆ ಫಸ್ಟ್ ನನ್ನ ಮಕ್ಳಿಗೆ ಕಾಣಿಸಿರೋದು ಈ ಥರ ಕಿಡ್ಸ್ ಏರಿಯಾ ಆಯಿತಾ. ಸೊ ಫಸ್ಟ್ ನೋಡಿದ್ರು ಇಳ್ಕೊಂಬಂದರು ಆಟ ಆಡ್ತಾ ಇದ್ರು. ಸೊ ಜಾರ್ಬಂಡಿ ಈ ಥರ ಉಯ್ಯಾಲೆ ಥರ ಇತ್ತು. ಆಮೇಲೆ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಅವ್ರಿಗೆ ರೂಮ್ಗೆ ಹೋಗೋದಕ್ಕೆ ಮನಸ್ಸಿಲ್ಲ, ಫಸ್ಟ್ ಆಟ ಆಡ್ತಾಯಿದ್ದು ಆರಾಮಾಗಿ. ಸೊ ಬಟ್ ಮಳೆನೂ ಬಂದಿದ್ದರಿಂದ ಸೊ ನೆಕ್ಸ್ಟು ನಾವು ರೂಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಲುಕ್ಕು ಪ್ರಾಪರ್ಟಿ ಅಂತೂ ತುಂಬಾ ದೊಡ್ಡದಾಗಿದೆ. ಟೋಟಲಾಗಿ 22 ರೂಮ್ ಏನೋ ಇದೆ ಅಂತ ಹೇಳ್ತಾ ಇದ್ರು ಅಲ್ಲಿ. ಆ್ಯಂಡ್ ಹಾಸ್ಪಿಟಾಲಿಟಿನೂ ಅಷ್ಟೇ, ವರ್ಕರ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾ. ಆ್ಯಂಡ್ ಇವನ್ ಹಿಂದಿ ನಾರ್ತ್ ಸೈಡಲ್ಲೆಲ್ಲ ಜಾಸ್ತಿ ಬರೋದೇ ಇಲ್ಲಿ, ಕರ್ನಾಟಕ ನಾರ್ತಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಆಲ್ಮೋಸ್ಟ್ ಇಲ್ಲಿಗೆ ಬರುತ್ತೆ. ಇವನ್ ಗೂಗಲ್ ಸರ್ಚ್ ಮಾಡಿದ್ರು ಫಸ್ಟ್ ಕಾಣಿಸೋದೇ ನಮಗೆ ಇದು. ಸೊ ನೆಕ್ಸ್ಟ್ ರೂಮ್ಗೆ ಹೋಗೋಣ ಅಂತ ರೂಮ್ಗೆ ನೋಡ್ತಾ ಇದ್ವಿ. ನಮಗೆ ಲೇಕ್ ಸೈಡ್ ವ್ಯೂ ಬೇಕಾಗಿತ್ತು ರೂಮು. ಸೊ ಹಾಗಾಗಿ ಕೇಳ್ಕೊಂಡಿದ್ವಿ ಆಯಿತಾ, ಸೊ ಲೇಕ್ ಸೈಡ್ ವ್ಯೂದೇ ಕೊಡಿ ಅಂತ. ಸೊ ಹಾಗಾಗಿ ಅವ್ರು ಗ್ರೌಂಡ್ ಡೌನಲ್ಲಿ ಅವರು ನಮಗೆ ರೂಮ್ ಕೊಟ್ಟಿರೋವಂಥದ್ದು. ವ್ಯೂ ಅಂತೂ ಮಸ್ತಾಗಿದೆ, ಇಲ್ಲಿ ಇಷ್ಟು ಲೇಕ್ ಥರ, ಅದ್ರ ಜೊತೆಗೆ ಈ ಥರ ರೂಮ್ ಇರೋದೊಂದು. ಸೊ ವೆರಿ ನೈಸ್ ನೋಡಿ, ಈ ಥರ ಟಿ ವಿ ರೂಮ್ ಒಂದು ಕೊಟ್ಟಿದ್ದಾರೆ. ಹೇಗಿದೆ ರೂಮು? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಆಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಫೋಟೋಸ್ ತೊಗೊಳ್ಳೋಣ ಅಂತ ಸಿಂಪಲಾಗಿ ರೆಡಿ ಆಗ್ತಾ ಇದ್ವಿ. ಸೊ ಫೋಟೋಸ್ ತೊಗೊಂಡ್ರೆ ತುಂಬ ದಿನ ಆಗಿತ್ತು, ಎಲ್ಲೂ ತೊಗೊಂಡಿರಲಿಲ್ಲ. ಸೊ ಇಲ್ಲಿ ಬಂದಾದ್ಮೇಲೆ ಫಸ್ಟ್ ಒಂದು ಫೋಟೋಸ್ ತೊಗೊಳ್ಳೋಣ, ಯಾಕೆಂದರೆ ಆಮೇಲೆ ಮಳೆ ಬರೋ ಸಾಧ್ಯತೆ ಇದೆ. ಸೊ ಇವಾಗ ಒಂಚೂರು ಲೈಟಾಗಿ ಬಿಸಿಲಿತ್ತು ಆಯಿತಾ. ಸೊ ಹಾಗಾಗಿ ಪೂಲ್ ಸೈಡಲ್ಲಿ ಈ ಥರ ಫೋಟೋಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ಫುಡ್ಡು ಕೂಡ ರೆಡಿ ಆಗೋದು ಇನ್ನೂ ಒಂದು 15 ಮಿನಿಟ್ಸ್ to 20 ಮಿನಿಟ್ಸ್ ಆಗುತ್ತೆ ಅಂತ ಇದ್ರು. ಸೊ ಹಾಗಾಗಿ ಫುಡ್ಡು ಕೂಡ ರೆಡಿ ಆಗ್ತಾಯಿತ್ತು. ಸೊ ಹಾಗಾಗಿ ನಾವು ವೀಡಿಯೋಸ್ ಮಾಡ್ಕೊಳ್ಳೋಣ, ಎಲ್ಲಾರೆ ಫೋಟೋಸ್ ತೊಗೊಳ್ಳೋಣ ಅಂತ ಮಾಡ್ತಾ ಇದ್ವಿ. ಆ್ಯಂಡ್ ಕ್ಯಾಮರಾ ತೊಗೊಂಬಂದಿದ್ರು ನಮ್ಮ ಭಾವ. ಸೊ ಹಂಗಾಗಿ ಅದರಲ್ಲೇ ಫೋಟೋಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ಓಕೆ, ರೂಮೆಲ್ಲ ಸೆಟ್ ಆಯಿತು ಇವಾಗ. ಸೊ ಆಲ್ಮೋಸ್ಟ್ ಇದರಲ್ಲಿ 21 ರೂಮ್ಸ್ ಇದೆಯಂತೆ. ಅದರಲ್ಲಿ 18 ಆಲ್ರೆಡಿ ಫಿಲ್ ಆಗಿದೆ. ವಯನಾಡಲ್ಲಿ ವಿಸ್ತಾರ ರೆಸಾರ್ಟ್ ಅಂತ ತುಂಬಾ ಚೆನ್ನಾಗಿದೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಫಸ್ಟ್ ಅದೇ ಸಿಗೋದಾಯ್ತಾ. ವ್ಯೂ ಅಂತೂ ಮಸ್ತಾಗಿದೆ ಅಂತ ಹೇಳ್ತೀನಿ, ತುಂಬಾ ಅದ್ಭುತವಾಗಿದೆ. ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಂಡ್ ಅಪಿಯರೆನ್ಸು ತುಂಬಾ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ, ಪೀಸ್ ಅಂತ ಹೇಳ್ತೀನಿ. ಆ್ಯಂಡ್ ರೂಮು ಚೆನ್ನಾಗಿದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕನ್ನಡದವರೇ ಬಂದಿರೋದು. 18 ಒಂದು ಇಬ್ಬರು ಹಿಂದಿಯವರು ಬಂದಿರೋದು. ಸೊ ನಿಮ್ಗೇನಾದ್ರು ವಿಸಿಟ್ ಮಾಡಬೇಕು ಅಂತಲೇ ಮಾಡಿ, ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಫುಡ್ಡು ಇನ್ನು ಟ್ರೈ ಮಾಡಿಲ್ಲ, ಇವಾಗ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಫುಡ್ಡು ರಿವ್ಯೂನೂ ಕೊಡ್ತೀನಿ ಯಾವ ಥರ ಇದೆ ಅಂತ. ಸೊ ಒಂದು ವೇಳೆ ನಿಮಗೆ ಅದಾದರೆ ನಿಮಗೊಂದು ಐಡಿಯಾ ಬರುತ್ತೆ ಅನ್ನೋದು. ಆ್ಯಂಡ್ ಅದಾದಮೇಲೆ ನಾಳೆ ಏನಾದರೂ ವಿಸಿಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಊಟಕ್ಕೆ ಬಂದಿದ್ವಿ. ಟೈಮು ಆಲ್ಮೋಸ್ಟ್ 3 o'clock ಆಗಿದೆ. ಸೊ ಎಲ್ರಿಗೂ ಸಖತ್ ಹಸುವಾಗ್ತಾ ಇತ್ತು. ಸೊ ಹಾಗಾಗಿ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಕಂಪ್ಯಾರಿಟಿವ್ಲಿ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತೆ, ಇಷ್ಟ ಆಯಿತು. ಆ್ಯಂಡ್ ಪ್ರೈಸ್ ಒಂಚೂರು ಕಂಪ್ಯಾರಿಟಿವ್ಲಿ ನೋಡಿದ್ರೆ ಫುಡ್ಗೆ ಒಂಚೂರು ಜಾಸ್ತಿ ಆಯಿತು ಅಂದರೆ ನನಗೆ ಅನಿಸುತ್ತೆ. ಯಾಕೆಂದರೆ ಪರ್ ಹೆಡ್ಗೆ 700 rupees ಅಂತ ಆಯಿತಾ. ಸೊ 700 ರೂಪೀಸಲ್ಲಿ ಅನ್ಲಿಮಿಟೆಡ್ ಫುಡ್ಡು ಒನ್ ಟೈಮ್ಗೆ ಸಿಗುತ್ತೆ. ಸೊ ಒಂದ್ಸಲ ಏನಾದರೂ ವಿಸಿಟ್ ಮಾಡ್ಬೋದಾ? ವಿಸಿಟ್ ಮಾಡ್ಬೋದಾ ಫುಡ್ ಎಲ್ಲ? ಓಕೆ, ಇವಾಗ ಊಟಕ್ಕೆ ಬಂದಿದ್ದೀವಿ ಮಧ್ಯಾಹ್ನ ಟೈಮಲ್ಲಿ. 3:30 ಆಯಿತು ಅನಿಸುತ್ತೆ. ಫುಡ್ ರೆಡಿ ಆಗಿಲ್ಲ. ಆಲ್ರೆಡಿ ನೋಡ್ತಾ ಇರ್ಬೋದು 18 ಬುಕ್ಸು ಫಿಲ್ ಆಗಿರೋದಂತೆ ರೂಮ್ಸು. ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ನಮಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಲೇಟ್ ಆಯಿತು, ಮಕ್ಕಳಿಗೂ ಹಸು ಆಗ್ತಾ ಇದೆ. ಸೊ ಹಾಗಾಗಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿರೋದ್ರಿಂದ ಅದನ್ನೆಲ್ಲ ಸದ್ಯಕ್ಕೆ ಮೇಂಟೈನ್ ಮಾಡ್ತಾ ಇದ್ವಿ. ತುಂಬ ಕ್ರೌಡ್ ಇರೋದ್ರಿಂದ ಒಂಚೂರು ಪ್ರಾಬ್ಲಮ್ ಆಗಿದೆ. ನೋಡೋಣ ಇವಾಗ ಅದರಲ್ಲಿ ಒಂದು ಮೆನೂಸ್ ಕೊಡ್ತಾರೆ, ಅದರಲ್ಲಿ ಸೆಲೆಕ್ಟ್ ಮಾಡಬೇಕು.
ಓಕೆ, ಫಸ್ಟ್ ಸೂಪಲ್ಲಿ ನಾವು ಆರ್ಡರ್ ಮಾಡಿರೋದು ಹಾಟ್ ಆ್ಯಂಡ್ ಸೋರ್ ಸೂಪು, ಅದ್ರ ಜೊತೆಗೆ ಚಿಕನ್ ಮ್ಯಾಂಚೋ ಸೂಪು ಕೂಡ ಆರ್ಡರ್ ಮಾಡಿದ್ವಿ. ಒಂದು ವೆಜಿಟೇಬಲ್ ಆರ್ಡರ್ ಮಾಡಬೇಕು ಅಂತ ಹೇಳಿದ್ರು, ಸೊ ಹಾಗೆ ವೆಜಿಟೇಬಲ್ ಸೂಪನ್ನು ಕೂಡ ಆರ್ಡರ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು ಫುಡ್ಡು ಮಾತ್ರ. ಆ್ಯಂಡ್ ಇದರಲ್ಲಿ ನಾವು ಸ್ಟಾರ್ಟರ್ಸಲ್ಲಿ ಆರ್ಡರ್ ಮಾಡಿರೋದು ಯಾವುದು ಅಂತಂದರೆ ಒಂದು ವಿಸ್ತಾರ ಚಿಕನ್ ಫ್ರೈ ಅಂತೆ, ಅದು ನನಗೆ ಇಷ್ಟ ಆಯಿತು. ಸಲಾಡ್ಸಲ್ಲಿ ಈ ಥರ ರಷ್ಯನ್ ಸಲಾಡ್ಸ್ ಒಂದು ಆರ್ಡರ್ ಮಾಡಿದ್ವಿ. ವಿಸ್ತಾರ ಚಿಕನ್ ಫ್ರೈ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಸ್ವೀಟ್ ಆ್ಯಂಡ್ ಸೇವ್ರಿ ಥರ ಆ ಥರ ಮಿಕ್ಸಲ್ಲಿ ಇದಾಗಿರೋದು. ಅದ್ರ ಜೊತೆಗೆ ಈ ಚೈನೀಸ್ ಟಚ್ ಕೂಡ ಕೊಡುತ್ತೆ ಅದು. ಫುಡ್ಡು ನನಗೂ ಕಂಪ್ಯಾರಿಟಿವ್ಲಿ ಇಷ್ಟ ಆಯಿತು ಅಂತ ಹೇಳ್ತೀನಿ. ಆ್ಯಂಡ್ ಫುಡ್ ಕೂಡ ಅಷ್ಟೇ, ನಾವು ಏನು ಸೆಲೆಕ್ಟ್ ಮಾಡಿದ್ದೀವಿ, ಇವಾಗ ವಿಸ್ತಾರ ಚಿಕನ್ ಅಂತ ಸೆಲೆಕ್ಟ್ ಮಾಡಿದ್ದೀವಲ್ಲ, ಅದು ಎಷ್ಟು ಪ್ಲೇಟ್ ಬೇಕಾದರೂ ಕೊಡ್ತಾರೆ. 700 rupees ಬಫೆ ಸಿಸ್ಟಮ್ಸ್ ಅಂತ ಹೇಳಿದ್ನಲ್ಲ, ಆ ಥರ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ಕೊಡ್ತಾರೆ. ಸೊ ನಿಮ್ಗೆ ಏನು ಬೇಕು ಅಂತಂದರೆ ಅದನ್ನು ತೊಗೋಬೋದು. ಆ್ಯಂಡ್ ಸಲಾಡು ಅಷ್ಟೇ. ಸೊ ಸಲಾಡ್ಸಲ್ಲಿ ರಷ್ಯನ್ ಸಲಾಡ್ ಇತ್ತು, ಪೈನಾಪಲ್ ಆ ಥರದ್ದೆಲ್ಲ ಆಪ್ಷನ್ ಇತ್ತು. ಸೊ ಅದನ್ನೂ ತೊಗೊಂಡಿದ್ವಿ. ಅದ್ರ ಜೊತೆಗೆ ಈ ಏನು ಗೋಬಿ ಮಂಚೂರಿ, ಚಿಲ್ಲಿ ಗೋಬಿ ಥರನೂ ತೊಗೊಂಡಿದ್ದೀವಿ, ಅದು ಇಷ್ಟ ಆಯಿತು. ಕಂಪ್ಯಾರಿಟಿವ್ ನನಗೆ ವಿಸ್ತಾರ ಚಿಕನ್ನೇ ಒಂಚೂರು ಜಾಸ್ತಿ ಇಷ್ಟ ಆಯಿತು ಅಂತ ಹೇಳ್ತೀನಿ. ಸೊ ಆ್ಯಂಡ್ 3:30ಗೆ ಊಟ ಮಾಡಿರೋದ್ರಿಂದ ಸೊ ರಾಂಗ್ ಟೈಮ್ ಅಲ್ವಾ, ಸೊ ಹಾಗಾಗಿ ಸೊ ಬೇಗನೆ ಒಂಥರ ಹೊಟ್ಟೆ ತುಂಬೋ ಥರ ಅನಿಸುತ್ತೆ. ಆಮೇಲೆ ನಾನು ಪೈನಾಪಲ್ ಚಾಟ್ಸ್ ಅದ್ರ ಜೊತೆಗೆ ಚಿಲ್ಲಿ ಗೋಬಿನೂ ತರಿಸ್ದೆ. ಸ್ಟಾರ್ಟರ್ಸಲ್ಲಿ ಟೋಟಲಾಗಿ 3 ಐಟಮ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಅದರಲ್ಲಿ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಕೊಡ್ತಾರೆ. ಸೊ ಅದರಲ್ಲಿ ಪೈನಾಪಲ್ ಚಾಟ್ಸು ಇಷ್ಟ ಆಯಿತು, ಚಿಲ್ಲಿ ಗೋಬಿನೂ ಓಕೆ ಅಂತ ಅನ್ನಿಸ್ತು ನನಗೆ. ಸೊ ಅದಾದಮೇಲೆ ಮೇನ್ ಕೋರ್ಸಿಗೆ ನಾನೇನು ಈ ಥರ ಪರೋಟ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಬೇರೆಯವರೆಲ್ಲ ಈ ಥರ ಏನು ಬಿರಿಯಾನಿ ಆ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಸೊ ಅದಾದಮೇಲೆ ಇವಾಗ ರೆಸ್ಟ್ ಮಾಡೋಣ ಅಂತ ಈ ಕಡೆ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಮಕ್ಕಳು ಫಸ್ಟು ನೋಡಿರೋದೇ ಪೂಲ್ ಅಲ್ವಾ, ಸೊ ಹೋಗೋಣ ಅಂತ ಇದ್ರು. ಸೊ ಅವರು ಆಟ ಆಡ್ತಾಯಿದ್ರು. ಸೊ ಎಷ್ಟು ಒಂಥರ ಚಳಿ ಅನ್ನಿಸ್ತಾ ಇತ್ತು, ಆದರೂ ಅವ್ರು ಖುಷಿ ಪಡ್ತಾಯಿದ್ರು. ಸೊ ಹಾಗಾಗಿ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಕಂಪ್ಯಾರಿಟಿವ್ ನನಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ಸೊ ಅಂದರೆ ಟ್ರಾವೆಲ್ ಮಾಡಿಕೊಂಡು 2-3 hours ಟ್ರಾವೆಲ್ ಮಾಡ್ಕೊಂಡು ಒಂದೊಂದು ಪ್ಲೇಸ್ ವಿಸಿಟ್ ಮಾಡೋದ್ರಿಂದ ಸೊ ಒಂದು ಕಡೆ ಸ್ಟೇ ಮಾಡಿಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಕಂಪ್ಯಾರಿಟಿವ್ ಇಷ್ಟ ಆಗುತ್ತೆ. ಯಾಕಂದರೆ ನನಗೆ ಟ್ರಾವೆಲ್ ಸಿಕ್ನೆಸ್ ಪ್ರಾಬ್ಲಮ್ ಇದೆ, ವಾಮಿಟಿಂಗ್ ಆ ಥರದ್ದೆಲ್ಲ ಪ್ರಾಬ್ಲಮ್ ಇದೆ. ಒಂದು ವೇಳೆ ನೀವು 3 hours ಜರ್ನಿ ಮಾಡ್ಕೊಂಡು ಒಂದು ಪ್ಲೇಸಲ್ಲಿ ನೋಡಿದಾಗ ಸೊ ಆ ಟೈಮಲ್ಲಿ ನನಗೆ ಆ ಟ್ರಾವೆಲ್ ಸಿಕ್ನೆಸ್ ಇದೆಯಲ್ಲ, ಸೊ ನನಗೆ ಎಲ್ಲೂ ಬೇಡ ಮನೆಗೆ ಹೋಗೋಣ ಆ ಥರ ಫೀಲ್ ಆಗುತ್ತೆ. ಬಟ್ ಇದು ಈ ಥರ 1 day ರೆಸಾರ್ಟ್ ಸ್ಟೇ ಮಾಡೋದ್ರಿಂದ ನನಗೆ ಕಂಪ್ಯಾರಿಟಿವ್ ಇಷ್ಟ ಆಗುತ್ತೆ, ಕಂಪೇರಿಂಗ್ ಟು ಟ್ರಾವೆಲ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನಂಥವ್ರಿಗೆ ಅಂದರೆ ಯಾರಿಗೆ ಟ್ರಾವೆಲ್ ಪ್ರಾಬ್ಲಮ್ಸ್ ಇರುತ್ತೆ, ಸಿಕ್ನೆಸ್ ಇದೆ, ವಾಮಿಟಿಂಗ್ ಏನಾದ್ರು ಇದೆ ಅಂತಲೇ ಅವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಈಗ ಸಂಜೆ 6 ಗಂಟೆ ಆಗಿದೆ. ವ್ಯೂ ಒಂದು ತುಂಬಾ ಚೆನ್ನಾಗಿದೆ. ಅದು ಇಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಸನ್ಸೆಟ್ ಆಗೋ ಟೈಮ್ ಬಂತು, ಅದ್ರ ಜೊತೆಗೆ ಮಳೆ ಕೂಡ ಬರ್ತಾ ಇದೆ. ಆ್ಯಂಡ್ ಈ ಥರ ಸಿಟ್ಟಿಂಗ್ ಏರಿಯಾ ಕೂಡ ಇದೆ. ಸೊ ಅದಾದಮೇಲೆ ಸಂಜೆ ಒಂದು 6:30 ಹಂಗೇನೆ ಟೀ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಕಾಫಿ ತೊಗೊಂಡ್ವಿ, ನಾನು ಕಾಫಿ ತೊಗೊಂಡೆ. ಸೊ ಉಳಿದವರೆಲ್ಲ ಟೀ ತೊಗೊಂಡು ಕುಡ್ಕೊಂಡು ಅದಾದಮೇಲೆ ಒಂಚೂರು ಟೈಮ್ ಆ ಕಡೆ ಈ ಕಡೆ ಓಡಾಡಿಕೊಂಡು ನೆಕ್ಸ್ಟ್ ನಮಗೆ ಹೇಳಿದವರು ಸೊ ನೈಟ್ ಟೈಮಲ್ಲಿ ಲೈವ್ ಮ್ಯೂಸಿಕ್ ಇರುತ್ತೆ ಅಂತ. ಸೊ ಅದಕ್ಕೆ ಎಕ್ಸೈಟ್ ಆಗಿದ್ವಿ. ಸೊ ಅದಾದಮೇಲೆ ಎಲ್ಲ ಒಂಥರ ಹಿಂದಿ ಸಾಂಗೇ ಹಾಡ್ತಾ ಇದ್ರು. ನಮಗೆ ಕನ್ನಡ ಸಾಂಗ್ ಬೇಕು ಅಂತ ಒಂಥರ ರಿಕ್ವೆಸ್ಟ್ ಮಾಡಿದ್ವಿ ಅವ್ರಿಗೆ, ಆಯಿತಾ. ಸೊ ಹಂಗಾಗಿ ಅವರು ಕನ್ನಡ ಸಾಂಗ್ ಕೂಡ ಹಾಡಿದ್ರು. ಅದಾದಮೇಲೆ ನಮ್ಮ ಭಾವ ಕೂಡ ಒಂಥರ ಸಾಂಗ್ ಡೆಡಿಕೇಟ್ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ಅವರ ಆ್ಯನಿವರ್ಸರಿ ಕೂಡ ಆಗಿತ್ತಲ್ಲ, ಸೊ ಹಾಗಾಗಿ ಒಂದು ಸಾಂಗ್ ಡೆಡಿಕೇಟ್ ಮಾಡೋಣ ಅಂತ ಒಂದು ಹಾಡ್ತಾ ಇದ್ರು. ಹೊಸ ಬೆಳಕು ತಂದು ಸುರಿದೆ. ಸೊ ಮ್ಯೂಸಿಕ್ ಎಲ್ಲ ಆಯಿತು. ಇನ್ನು ಸೆಲೆಬ್ರೇಷನ್ ಟೈಮು. ಸೊ ಆ್ಯನಿವರ್ಸರಿಗೆ ಅಂತಲೇ ಬಂದಿರೋದು ರೆಸಾರ್ಟ್ಗೆ. ಸೊ ಸೆಲೆಬ್ರೇಷನ್ ಮಾಡ್ದೆ ಹೆಂಗಲ್ವ, ಸೊ ಹಂಗಾಗಿ ಅವ್ರ ಹತ್ರನೇ ಹೇಳ್ಬಿಟ್ಟು ಒಂದು ಕೇಕ್ ಆರ್ಡರ್ ಮಾಡಿಂದ ಮೊದಲೇ ಇನ್ಫಾರ್ಮ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಎಲ್ಲ. ಸೊ ಕೇಕ್ ತರಿಸಿದ್ದಾರೆ. ಸೊ ಹಂಗಾಗಿ ಕೇಕ್ ಕಟಿಂಗ್ ಕೂಡ ಆಗುತ್ತೆ, ಒಟ್ಟಿಗೆನೇ ಆಗುತ್ತಲ್ಲ ಅಂತ. ಸೊ ಕೇಕ್ ಕಟಿಂಗ್ ಕೂಡ ಮಾಡ್ತಾ ಇದ್ದೀವಿ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ Yes. 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 Yeah.
ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡು ಒಂಥರ ಒಂದು ನೈಸ್ ಡೇ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು, ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಒಂಥರ ಖುಷಿ ಆಯಿತು ಅಂತ ಹೇಳ್ತೀನಿ. ಅದರ ಜೊತೆಗೆ ನಾವು ಡಿನ್ನರ್ ಮಾಡಿಕೊಂಡು ಸೊ ಈ ಡೇನ ಎಂಡ್ ಮಾಡಿದ್ವಿ. ಸೊ ನಾಳೆ ಯಾವ್ದಾದ್ರು ವಿಸಿಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದು ಪಾರ್ಟ್ 2 ಅಲ್ಲಿ ನಾನು ಶೇರ್ ಮಾಡ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇಷ್ಟ ಆಗಿದೆ. ಥ್ಯಾಂಕ್ ಯು.